ಇವತ್ತು ಮಾರ್ಚ್ 23, 2026 ಸೌಜನ್ಯನ ಕೇಸ್ನ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಮಹತ್ತರವಾದ ಒಂದು ಬೆಳವಣಿಗೆ ಆಗಿದೆ. ಸೌಜನ್ಯಳ ಅಮ್ಮ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಒಂದು ಮರುತನಿಖೆ ಅರ್ಜಿಯನ್ನು ಹಾಕಿದ್ರು, ಅದನ್ನು ಪುರಸ್ಕಾರ ಮಾಡಿದ್ರು. ಇವತ್ತೊಂದು ಖುಷಿ ತರುವಂತಹ ದಿವಸ. ಯಾಕೆಂದರೆ ಎಲ್ಲರೂ ಕೇಳ್ತಾ ಇದ್ರು, ಹೋರಾಟ ಮಾಡ್ತಿದ್ರು, ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಹೇಳುವಾಗ ಪ್ರತಿಯೊಬ್ಬರು ಕೇಳ್ತಾ ಇದ್ರು ನ್ಯಾಯ ಸಿಗ್ತದಾ ಇಲ್ವಾ ಅಂತ. ಇವತ್ತೊಂದು ಒಳ್ಳೆ ದಿವಸ, ಸೌಜನ್ಯನ ಹೋರಾಟಕ್ಕೆ ಫಲ ಸಿಕ್ಕುವಂತ ದಿವಸ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ಕೇಸನ್ನು ಸ್ವೀಕಾರ ಮಾಡಿದ್ದಾರೆ. ಸೌಜನ್ಯನ ಒಂದು ವಿಷಯ ಕರ್ನಾಟಕ ಸರ್ಕಾರದಿಂದ ಆಗ್ಲಿ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಗ್ಲಿ ಯಾವುದೇ ಆಗದ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕರ್ನಾಟಕದ ಒಂದು ಪಾಂಗಾಳದ ಧರ್ಮಸ್ಥಳದ ಗ್ರಾಮದ ಒಂದು ಹೆಣ್ಣಿನ ಬಗ್ಗೆ, ಸಾವಿನ ಬಗ್ಗೆ ಅಲ್ಲಿ ಚರ್ಚೆ ಆಗುದಂತ ಹೇಳುವಾಗ ಒಂದು ಕಡೆಯಿಂದ ನಮಗೆ ಹೆಮ್ಮೆ ಆಗ್ತಾ ಉಂಟು, ಒಂದು ಕಡೆ ಅಸಹ್ಯ ಆಗ್ತಾ ಉಂಟು. ಯಾಕೆಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಿದ ತಪ್ಪಿನಿಂದ, ಅಧಿಕಾರಿಗಳು ಮಾಡಿದ ತಪ್ಪಿನಿಂದ 14 ವರ್ಷ ಸೌಜನ್ಯನಿಗೆ ನ್ಯಾಯ ಸಿಗ್ಲಿಕ್ಕೆ ಕಾಯ್ಬೇಕಾಯ್ತು. ಆದ್ರೆ ಎಲ್ಲಕ್ಕೂ ಉತ್ತರ ಸಿಗ್ತದೆ. ಯಾರೆಲ್ಲ ಇದನ್ನು ಅಪಹಾಸ್ಯ ಮಾಡ್ಕೊಂಡಿದ್ರು, ಯಾರೆಲ್ಲ ಸಂತೋಷ್ ರಾವೆ ಅತ್ಯಾಚಾರಿ ಕೊಲೆ ಮಾಡಿದಾನಂತ ಬಿಂಬಿಸ್ತಾ ಇದ್ರು, ಇವತ್ತು ಎಲ್ರಿಗೂ ನಾನು ಹೇಳ್ತಾ ಇದ್ದೇನೆ, ಯಾರೆಲ್ಲ ನಮಗೆ ಹೇಳ್ತಾ ಇದ್ರು ದಾಖಲೆ ಇದ್ರೆ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಅಂತ, ನಿಮ್ಮಲ್ಲಿ ದಾಖಲೆ ಇದ್ರೆ ಸಿಬಿಐಗೆ ಮತ್ತು ಸರ್ಕಾರಕ್ಕೆ ನೋಟಿಸ್ ಮಾಡಿದ್ದಾರೆ, ಹೋಗಿ ಕೊಡಿ, ಅದನ್ನು ಕೊಟ್ಟು ಇನ್ನಾದ್ರೂ ಸಾಬೀತು ಮಾಡಿ. ಯಾವ ಸಂತೋಷ್ ರಾವನ್ನೇ ನೀವು ಅಪರಾಧಿ ಅಂತ ಹೇಳಲಿಕ್ಕೆ ಹೋಗಿದ್ದೀರಾ, ಇವತ್ತು ನಿಮ್ಗೆ ಎಲ್ರಿಗೂ ಮುಕ್ತ ಅವಕಾಶ ಉಂಟು. ಏಪ್ರಿಲ್ 29ಕ್ಕೆ ಒಂದು ಡೇಟ್ ಕೊಟ್ಟಿದ್ದಾರೆ, ಹಿಯರಿಂಗ್ ಡೇಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು, ಯಾರಿಗೂ ಕೊಂಡೋಗಿ ದಾಖಲೆಯನ್ನು ಕೊಡ್ಬೋದು. ಹಾಗಾಗಿ ಹೋರಾಟ ಮಾಡಿದ ಎಲ್ಲ ಜನರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದ್ರೆ ಎಲ್ಲರೂ ಇವತ್ತೊಂದು ಖುಷಿ ಪಡುವಂತಹ ದಿವಸ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಿದ್ರು ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ. ಕೊಂದವರು ಯಾರು ಟೀಮ್ ಮಾಡಿಕೊಂಡು ಮಹಿಳೆಯರು ಸಹ ಕೂಡ ಎಲ್ಲಾ ಕಡೆಗಳಿಗೆ ಹೋಗಿ ತುಂಬಾ ಹೋರಾಟವನ್ನು ಮಾಡ್ತಾ ಇದ್ರು. ಅದಕ್ಕೆ ಸಿಕ್ಕಿದಂತ ಇವತ್ತು ಫಲ ಕೇವಲ ಸೌಜನ್ಯನ ಕೇಸು ಮಾತ್ರ ಅಲ್ಲ, ಅಲ್ಲಿ SIT ಬಗ್ಗೆ ಸಹ ಇವತ್ತು ಚರ್ಚೆಗಳಾಗಿದೆ. ಮುಂದೊಂದು ದಿನ ಕೇವಲ ನಗುತ್ತಾ ಇದ್ದವರಿಗೆ ಸೌಜನ್ಯನ ಕೇಸ್ ಮಾತ್ರ ಅಲ್ಲ, SIT ಅವರು ಸರಿಯಾಗಿ ತನಿಖೆ ಮಾಡದಿದ್ರೆ, ಅಲ್ಲಿಯ ಅಸಹಜ ಸಾವಿನ ಬಗ್ಗೆ ತನಿಖೆ ಮಾಡದಿದ್ರೆ ಮುಂದೊಂದು ದಿನ ಅದು ಸಹ ಸುಪ್ರೀಂ ಕೋರ್ಟ್ ಹತ್ತಬಹುದು. ಹಾಗಾಗಿ ಎಲ್ಲಾ ಹೋರಾಟಗಾರರಲ್ಲಿ ನಾನು ಹೇಳುದು, ಯಾವತ್ತು ಭರವಸೆ ಕಳ್ಕೊಳ್ಬೇಡಿ. ಇವತ್ತು ಸುಪ್ರೀಂ ಕೋರ್ಟಿಗೆ ಜಡ್ಜಿಗೆ ಒಂದು ಶಾಕ್ ಆಯ್ತು. ಯಾಕೆಂದ್ರೆ ಈ ಸೌಜನ್ಯನ ಕೇಸ್ CBI ತನಿಖೆ ಮಾಡಿದಾರ ಅಂತ. ಯಾಕೆಂದ್ರೆ CBI ತನಿಖೆ ಮಾಡಿ ಅವರು ದೋಷಾರೋಪಣೆ ಪಟ್ಟಿಯನ್ನು ಕೊಟ್ಟಿದ್ದಾರೆ 17ರಲ್ಲಿ, ಆ ಮಾಹಿತಿ ಉಂಟು. ಆದ್ರೆ ಅಲ್ಲಿ ಒಂದು ಜಡ್ಜಿಗೆ ಗೊತ್ತಿದ್ದಂತ ಮಾಹಿತಿ, ಒಂದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಒಂದು ವೆಜಿನಲ್ ಸ್ವಾಬ್ ಅನ್ನು ಕಲೆಕ್ಟ್ ಮಾಡಬೇಕು ಅಂತ ಜಡ್ಜ್ ಹೇಳುದಾದ್ರೆ, ನಮ್ಮ ಒಂದು ಅಧಿಕಾರಿಗಳಿಗೆ, ಡಾಕ್ಟರ್ಗಳಿಗೆ, ಪೋಸ್ಟ್ ಮಾರ್ಟಮ್ ಮಾಡಿದವರಿಗೆ ಇದೆಲ್ಲ ವೆಜಿನಲ್ ಸ್ವಾಬ್ ಅನ್ನು ಕಲೆಕ್ಟ್ ಮಾಡಿ ಇಡಬೇಕು ಅಂತ ಗೊತ್ತಿಲ್ಲದ ಇಂಥ ಅಧಿಕಾರಿಗಳು ನಮ್ಗೆ ಬೇಕಾ ಎನ್ನುವ ಪ್ರಶ್ನೆ. ಯಾಕೆಂದ್ರೆ ಅತ್ಯಾಚಾರದಲ್ಲಿ ಆ ಒಂದು ಜಡ್ಜ್ಮೆಂಟ್ ಅಲ್ಲೇ ಬರೆದಿದ್ದಾರೆ, ಇವತ್ತೊಂದು ವೆಜಿನಲ್ ಸ್ವಾಬ್ ಅನ್ನು ಫಂಗಸ್ ಮಾಡಿ ಇಟ್ಟ ಕಾರಣ ಇಡೀ ಒಂದು ತನಿಖೆ ಹಳ್ಳ ಹಿಡಿಯಿತು, ಸೌಜನ್ಯನಿಗೆ ನ್ಯಾಯ ಸಿಕ್ಕದೆ ಹಾಗೆ ಆಯ್ತು. ಒಬ್ಬ ಅಯ್ಯೋ ಆದವ ಕನಿಷ್ಠ ತಾನೊಂದು CC ಕ್ಯಾಮೆರಾ ಫುಟೇಜ್ ತೆಗೆಯುವುದಾಗ್ಲಿ, ಡಾಕ್ಯುಮೆಂಟ್ ತೆಗೆಯುವುದಾಗ್ಲಿ ಮಾಡದೆ, ಯಾರೋ ಒಬ್ರು ಸಂಶಯದ ವ್ಯಕ್ತಿಗಳು ಹೋಗಿ ನಾವು ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೇವೆ ಅಂತ ಮಾತಲ್ಲಿ ಹೇಳುವ ಬದಲು ಆ ದಾಖಲೆಯನ್ನು CBI ತನಿಖೆ ಮಾಡುವಾಗ್ಲಿ, ಕೋರ್ಟಲ್ಲಿ ತನಿಖೆ ಮಾಡುವಾಗೆ ಕೊಡಬೇಕಿತ್ತು. ಕೊಡದೆ ಕೇವಲ ಎಲ್ಲರನ್ನು ಬ್ರೈನ್ ಮ್ಯಾಪಿಂಗ್ ಅಲ್ಲ, ಜನರನ್ನು ಬ್ರೈನ್ ವಾಶ್ ಮಾಡ್ಲಿಕ್ಕೆ ತೊಡಗಿದ್ರು ಕೆಲವು ಮಾಧ್ಯಮದ ಮುಖಾಂತರ. ಆದ್ರೆ ಯಾವುದೇ ಮಾಧ್ಯಮಗಳು ಏನೇ ಮಾಡ್ಲಿಕ್ಕೆ ಹೋದ್ರು ಸಾಗುದಿಲ್ಲ. ಯಾಕೆಂದ್ರೆ ಸೌಜನ್ಯನ ಈ ಒಂದು ಹೋರಾಟದಲ್ಲಿ ಎಲ್ಲರೂ ನಿಷ್ಠೆಯಾಗಿ ಹೋಗಿದ್ದಾರೆ. ಹಾಗಾಗಿ ಹೋರಾಟಕ್ಕೆ ಅಂತ್ಯ ಖಂಡಿತ ಉಂಟು, ಜಯ ಖಂಡಿತ ಸಿಗ್ತದೆ. ನಾನಿವತ್ತು ಹೇಳುದು, ಈ ಒಂದು ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶ ಮಾಡಿದ ನಂತರ ಅಲ್ಲಿ ಯೋಗೇಶನ ಡಾಕ್ಟರ್ ರಶ್ಮಿಯನ್ನು ತನಿಖೆ ಮಾಡಿದ್ರೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಅದಲ್ಲದೆ ನಿರ್ಭಯ ಕೇಸಿನಲ್ಲಿ ಒಂದು ಕಾನೂನು ಹೇಗೆ ಬದಲಾಯಿತ, ಅದೇ ರೀತಿಯಲ್ಲಿ ಸೌಜನ್ಯನ ಕೇಸ್ 14 ವರ್ಷದ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಏರಿದ್ರೆ ಕಾನೂನೇ ಬದಲು ಮಾಡುವ ಒಂದು ಶಕ್ತಿ ಆ ಸೌಜನ್ಯನಿಗೆ ಇದೆ. ನಿರ್ಭಯನಾಗಿ ಮುಂದೊಂದು ದಿನ ಕಾನೂನು ಬದಲಾವಣೆಗೆ ಸಾಧ್ಯತೆ ಖಂಡಿತ ಇದೆ.